ನಮಸ್ಕಾರ. ಪಿವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನೆಲ್ಗೆ ಸ್ವಾಗತ. ಉಮ್ಮತ್ತೂರು ಗ್ರಾಮದಲ್ಲಿ ವಿಜೃಂಭಣೆಯಿಂದ ಜರುಗಿದ ಶ್ರೀ ಉರ್ಕತ್ತೇಶ್ವರಿ ಅಮ್ಮನವರ ಪೂಜೆ. ಚಾಮರಾಜನಗರ ತಾಲೂಕಿನ ಉಮ್ಮತ್ತೂರು ಗ್ರಾಮದ ಶ್ರೀ ಉರ್ಕತ್ತೇಶ್ವರಿ ಅಮ್ಮನವರ ಪೂಜೆ ಸೀಗೆ ಹುಣ್ಣಿಮೆ ಹಿನ್ನೆಲೆಯಲ್ಲಿ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಮುಜರಾಯಿ ಇಲಾಖೆಗೆ ಸೇರಿರುವ ಅಮ್ಮನವರ ದೇವಸ್ಥಾನ ಸುಲಲಿತವಾಗಿ ಯಾವುದೇ ಗೊಂದಲಗಳಿಲ್ಲದೆ ತಾಯಿಯ ಆಶೀರ್ವಾದದಿಂದ ಜರುಗಿರುವುದು ತುಂಬಾ ಸಂತಸ ತಂದಿದೆ. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ದರ್ಶನ ಪಡೆದು ಪುನೀತರಾದರು ಎಂದು ಗ್ರಾಮದ ರೈತ ಮುಖಂಡ ಪ್ರಭುಸ್ವಾಮಿರವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಮತ್ತು ಭಕ್ತಾದಿಗಳು ಹಾಜರಿದ್ದರು. ವರದಿ ಕುಮಾರ್ ಎಸ್, ಚಾಮರಾಜನಗರ. ಮೊದಲನೇ ವಾರದಂತೆ ಈ ಸಾರಿ 7ನೇ ತಾರೀಕು ಬಾಗಿಲು ತೆಗೆದಿದ್ದೆ. ನಾವು ಈ ಗ್ರಾಮದ ರೈತ ಮುಖಂಡರು ಪ್ರಭುಸ್ವಾಮಿ ಅಂತ, ಆಮೇಲೆ ನಿನ್ನೆ ಗೋಲ್ಡ್ ಕಪ್ ವರ್ಗಾವಣೆ ಮಾಡಿದ್ರು. ಅದರಲ್ಲಿ 8,30,464 ರೂಪಾಯಿಗಳು 7 ತಿಂಗಳ ದುಡ್ಡು ಗೋಲ್ಕಲ್ಲಿ ಇತ್ತು. ಈ ಸಾರಿ ಭಾಳ ಅದ್ಧೂರಿಯಾಗಿ ಭಕ್ತಾದಿಗಳು ದೇವ್ರ ದರ್ಶನ ಮಾಡಿದ್ರು. ಮತ್ತು ಪ್ರಸಾದ ಕಾರ್ಯಕ್ರಮಕ್ಕೆ ಬೆಂಗಳೂರವರು ಒಂದಿಬ್ಬರು, ಗುಂಡ್ಲುಪೇಟೆಯವರು, ಇನ್ನೂ ಕೆಲವು ಗ್ರಾಮದವರು ಪ್ರಸಾದ ಕಾರ್ಯಕ್ರಮ ಮಾಡಿದ್ರು. ಆ ಪ್ರಸಾದ ಕಾರ್ಯಕ್ರಮದಲ್ಲೂ ಸಾಮಾನ್ಯವಾಗಿ ಒಂದು ಗಂಟೆ ಪ್ರಸಾದ ಕಾರ್ಯಕ್ರಮವೂ ಇತ್ತು. ಭಾಳ ಉತ್ಸುಕತೆಯಿಂದ ಎಲ್ಲ ಅಧಿಕಾರಿ ವರ್ಗದವರು ಮತ್ತು ಭಕ್ತರು ಶಾಂತಿಯುತವಾಗಿ ದೇವರ ಅಲಂಕಾರ ಮತ್ತು ವಿಜೃಂಭಣೆಯಿಂದ ಎಲ್ಲ ಭಕ್ತಾದಿಗಳಿಗೂ ಸಾವಧಾನದಿಂದ ದರ್ಶನ ಸಿಕ್ಕಿ ಶಾಂತಿಯುತವಾಗಿ ಎಲ್ಲ ಇರು. ಮತ್ತು ಇದರ ಜೊತೆಯಲ್ಲಿ ಭುಜಂಗೇಶ್ವರ ದೇವಸ್ಥಾನ ಎರಡಕ್ಕೂ ಭಾಳ ಜನ ಸೇರಿತು. ಅಸಾಧ್ಯ ಜನಸಂಖ್ಯೆ. ವರ್ಷದಲ್ಲಿ ಯಾವುದೇ ದಿನ ಆದರೂ ಈ ಸಾರಿ ಮಾತ್ರ ಭಾಳ ಜನ ಹೆಚ್ಚಾಗಿ ಸೇರಿತು. ಇದರಿಂದ ಗ್ರಾಮದಲ್ಲಿ ಮುಂದೆ ಇನ್ನೂ ಹೆಚ್ಚಿನ ಜನಸಂಖ್ಯೆ ಬರುತ್ತೆ. ಆಮೇಲೆ ಕಾಣಿಕೆ ದೇಣಿಕೆನೂ ಅದೇ ರೂಪದಲ್ಲಿ ಹಾಕಿರ್ತಾರೆ. ಸುಮಾರು 100 ವೆಹಿಕಲ್ಗಳು ಬಂದಿರು. ಪೂಜೆ ಎಲ್ಲ ಶಾಂತಿಯುತವಾಗಿ ನಡೆತು. ಇನ್ನು ಮುಂದೆ ಇದೇ ರೀತಿ ನಡೆಯಲಿ ಅಂತ ನಮ್ಮ ಆಸೆ ಆಕಾಂಕ್ಷೆ.